ಬುದ್ಧ ಬಸವ ಅಂಬೇಡ್ಕರರನ್ನು ಪ್ರಾರ್ಥಿಸಿ ಉರುಲಿಂಗಪೆದ್ದಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಪರಮಪೂಜ್ಯರು ಆತ್ಮೀಯರಾದ ಜ್ಞಾನಪ್ರಕಾಶ ಮಹಾಸ್ವಾಮಿಗಳವರಲ್ಲಿ, ಬಾಲ್ಕಿಯ ಗುರುಬಸವ ಪಟ್ಟದ ದೇವರಲ್ಲಿ, ಬಲ್ದಾಳ ಶರಣರಲ್ಲಿ, ಇನ್ನುಳಿದ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಶರಣಪ್ರಕಾಶ್ ಪಾಟೀಲ್ರವರೇ, ಸತೀಶ್ ಜಾರಕಿಹೊಳಿಯವರೇ, ದೊಡ್ಡಮನಿಯವರೇ, ಚೆನ್ನಾರೆಡ್ಡಿ ಪಾಟೀಲ್ರವರೇ, ಶರಣರೇ ಮತ್ತು ಶರಣೆಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಒಬ್ಬ ಸಾಹುಕಾರ 50 ಕೋಟಿ ರೂಪಾಯಿ ಮನೆ ಕಟ್ಟಿದ್ದ. 50 ಕೋಟಿ ರೂಪಾಯಿ ಮನೆ ಕಟ್ಟಿದ್ದ. ನಲ್ಲಿ ಯಾವ ಕೂಡಿಸಿದ್ದಂದ್ರೆ ಬಂಗಾರದ ನಲ್ಲಿಗಳು ಕೂಡಿಸಿದ್ದ. ನಳ ಉದ್ಘಾಟನೆಗೆ ಯಾರಿಗೆ ಕರೆಸಬೇಕು? ಮಂತ್ರಿಗಳಿಗೆ ಕರೆಸಬೇಕು. ಮಂತ್ರಿಗಳು ಬಂದರು. ಎಲ್ಲ ಮನೆ 50 ಕೋಟಿ ರೂಪಾಯಿ ಮನೆ ತೋರಿಸ್ತಾ ಹೋದ. ಕೊನೆಗೆ ನೀರು ಪ್ರಾರಂಭ ಮಾಡಬೇಕಲ್ಲ, ನೀರ ಬಿಡ್ರಿ ಅಂತ ಹೇಳಿದ ಮಂತ್ರಿಗಳಿಗೆ. ನೀರು ಬಿಡ್ಲಕ್ಕೆ ಹೋದರು, ನೀರು ಬರಲಿಲ್ಲ. 50 ಕೋಟಿ ರೂಪಾಯಿ ಮನೆ ಅದ, ಬಂಗಾರದ ನಲ್ಲಿ ಕೂಡ್ಸ್ಯಾನ, ಆದ್ರೆ ನೀರು ಬರಲಿಲ್ಲ. ವಿಚಿತ್ರ ಆಯ್ತು ಮನೆ ಕಟ್ಟದ ಮಾಲಕಗೆ. ಏನಾಗಿರಬಹುದು? ಮಂತ್ರಿಗಳಿಗೆ ಚಾಲು ಮಾಡಿದ್ರೆ ನೀರಾಗಲಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ನೋಡಿದಾಗ ಮ್ಯಾಲ ಕನೆಕ್ಷನ್ ಕೊಟ್ಟಿದ್ದಿಲ್ಲ. ಹಂಗೆ ಇಲ್ಲಿ ಉರುಲಿಂಗಪೆದ್ದಿ ಮಠ ಇತ್ತು, ಆದರೆ ಕನೆಕ್ಷನ್ ಕೊಟ್ಟಿದ್ದಿಲ್ಲ. ಜ್ಞಾನಪ್ರಕಾಶ ಸ್ವಾಮಿಗಳು ಬಂದು ಕನೆಕ್ಷನ್ ಕೊಟ್ಟರು ನೋಡ್ರಿ. ಜ್ಞಾನಪ್ರಕಾಶ ಸ್ವಾಮಿಗಳು ಎಂಥವರು ಅಂದರೆ ಸರ್ಕಸ್ ಮಾಡುವ ಸ್ವಾಮಿಗಳಲ್ಲ, ಸರ್ವಿಸ್ ಮಾಡುವ ಸ್ವಾಮಿಗಳು. ಯಾವ ಜ್ಞಾನಪ್ರಕಾಶ ಸ್ವಾಮಿಗಳು ಸುವರ್ಣ ಕಿರೀಟ ಧರಿಸುವರಲ್ಲ, ಶಿವಯೋಗದ ಕಿರೀಟ ಧರಿಸುವರು. ಜ್ಞಾನಪ್ರಕಾಶ ಸ್ವಾಮಿಗಳು ಅಡ್ಡಪಲ್ಲಕ್ಕಿಯಲ್ಲಿ ಕೂಡುವರಲ್ಲ, ಭಕ್ತರ ಹೃದಯದಲ್ಲಿ ಕೂಡತಕ್ಕಂಥವರು. ಜ್ಞಾನಪ್ರಕಾಶ ಸ್ವಾಮಿಗಳು ಆಸ್ತಿಗಾಗಿ ಬಂದವರಲ್ಲ, ಆದರ್ಶಕ್ಕಾಗಿ ಬಂದವರು. ಜ್ಞಾನಪ್ರಕಾಶ ಸ್ವಾಮಿಗಳು ಎಂಥವರು ಅಂದರೆ ದೀನರ, ದಲಿತರ, ಬಡವರ, ಗರೀಬರ, ನಿರ್ಗತಿಕರ, ಬಿದ್ದವರನ್ನು, ಬೀಳುತ್ತಿರುವವರನ್ನು ಎತ್ತುವುದೇ ಧರ್ಮ ಅಂದರೆ ಅದು ಜ್ಞಾನಪ್ರಕಾಶ ಸ್ವಾಮಿಗಳು. ನಮ್ಮ ಜ್ಞಾನಪ್ರಕಾಶ ಸ್ವಾಮಿಗಳು ಮೈಸೂರು ಬಿಟ್ಟು ಕಲಬುರಗಿ ಜಿಲ್ಲೆಗೆ ಬಂದಾರಂದರೆ ಬಹುತೇಕ ಉನ್ನತವಾದ ಶಿಖರಕ್ಕೆ ಚಿನ್ನದ ಕಳಸ ಇಟ್ಟಂಗಾಗ್ಯದಿಂಥ ಸ್ವಾಮಿಗಳು ಬೇಕು. ಪ್ರಗತಿಪರ ಸ್ವಾಮಿಗಳು ಬಹಳ ಕಡಿಮೆ. 99% ವೈದಿಕ ಸ್ವಾಮಿಗಳು ಸಿಗ್ತಾರೆ ನಮಗೆ. ಹೋಮ, ಯಜ್ಞೆ, ಗುಡಿ ಗುಂಡಾರಗಳು, ಜಪಗಳು, ತಪಗಳು, ಮ್ಯಾಲೊಂದು ಕುರ್ಚಿ, ತೆಳಗೊಂದು ಕುರ್ಚಿ. ಅವ ಮ್ಯಾಲೆ ಕೂಡಬೇಕು, ನಾವು ತೆಳಗೆ ಕೂಡಬೇಕು, ನಮ್ಕ ತೆಳಗೆ ಮತ್ತೆ ನೀವು ಕೂಡಬೇಕು, ನಿಮ್ಕ ತೆಳಗೆ ಮತ್ತೊಬ್ಬ ಕೂಡಬೇಕು. ಇಂಥ ನಾಟಕಿ ಸ್ವಾಮಿಗಳು 90% ಸಿಗ್ತಾರ. ಆದರೆ ಸರ್ಕಸ್ ಮಾಡುವ ಸ್ವಾಮಿಗಳಲ್ಲ ಇವರು, ಸರ್ವಿಸ್ ಮಾಡುವ ಸ್ವಾಮಿಗಳಂದರೆ ನಮ್ಮ ಜ್ಞಾನಪ್ರಕಾಶ ಸ್ವಾಮಿಗಳಂತ ಹೇಳಿದ್ದೆ ನಾನು. ಅವರಲ್ಲಿ ಕೃತಿಯದ, ನಡೆದಂತೆ ನುಡಿತಾರ, ನುಡಿದಂತೆ ನಡೀತಾರ. ಈ ಭಾಗದ ಪುಣ್ಯ ಬಹುತೇಕ ಇಲ್ಲಿ ಕೋಡ್ಲ ಮಠ ಇದು 12ನೇ ಶತಮಾನ ಒಂದು ಸುವರ್ಣ ಯುಗ. ಅಂಥ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಠಕ್ಕೆ ನಮ್ಮ ಜ್ಞಾನಪ್ರಕಾಶ ಸ್ವಾಮಿಗಳಾಗಿದ್ದು ಹೆಮ್ಮೆ ಸಂಗತಿ. ಇನ್ನೂ ಉತ್ತರವಾಗಿ 5 ಕೋಟಿ ರೂಪಾಯಿ ಅಂದರೆ ಕಡಿಮೆ ಆಯಿತು ಸರ್ಕಾರ ಕೊಟ್ಟಿದ್ದು. ಯಾಕಂದ್ರೆ ದಲಿತರ ಮಠ ಅಂದರೆ 45 ಸರ್ಕಾರ ಕೊಟ್ಟಿದ್ದು 5 ಕೋಟಿ ಅಂದರೆ ಕಡಿಮೆ ಆಯಿತು. 50 ಕೋಟಿ ಕೊಟ್ಟರು ಕೂಡ ಕಡಿಮೆ. ಮಾದೇವಪ್ಪಿದ್ರು ಹೇಳ್ತಾ ಇದ್ದೆ ನಾನು, ಯಾಕಂದ್ರೆ ಅವರಿಗೆ ಬಿಡ್ತದ ಡಿಪಾರ್ಟ್ಮೆಂಟ್. 50 ಕೋಟಿ ರೂಪಾಯಿ ಕೊಟ್ಟರು ಕೂಡ ಕಡಿಮೆ. ಯಾಕಂದರೆ ಈ ಸರ್ಕಾರ ಯಾರ ಪರ ಅಂತ ಕೇಳಿದರೆ ಹಿಂದುಳಿದ ವರ್ಗವ್ರ ಪರ, ಬಸವಣ್ಣನವರ ಪರ, ಯಾರು ಅಂಬೇಡ್ಕರ ಪರ, ಬುದ್ಧನ ಪರ ಇರುವ ಸರ್ಕಾರ ಅಂದರೆ ಅದು ಸಿದ್ದರಾಮಯ್ಯನ ಸರ್ಕಾರ. ನಾವು ಮೆಚ್ಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಸತೀಶ್ ಜಾರಕಿಹೊಳಿಯವರು ಒಬ್ಬ ಮಂತ್ರಿಗಳಾಗಿ ಸುಡುಗಾಡದಾಗ ಕೂಡ್ತಾರೆ. ಬೆಳತಾನ ಸುಡುಗಾಡದಾಗ, ಬೆಳಗಾವದಾಗ ಹೋರಿ ನೀವು, ಸುಡುಗಾಡದಾಗ ಸಾವಿರಾರು ಜನ ಏನು ಹೆಣ ಹೂಳ್ತಾರಲ್ಲ, ಆ ಕುಣಿ ಮ್ಯಾಲ ಟೆಂಗ್ ಒಡೆದು ತಿನ್ನೋ ಒಬ್ಬ ಮಂತ್ರಿ ಯಾರಾದರೂ ಅದಾರ ಅಂತ ಕೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ. ಯಾರು ಮಾಡ್ತಾರೆ ರೀ? ಎಲ್ಲ AC ರೂಮ್ ಬಿಡ್ತೇವೆ ನಾವು ಸ್ವಾಮಿಗಳು ಬದಲು ಮಾಡಿ. ಅಲ್ಲ ಮಾತು ಹೇಳ್ತೀನಿ,
ಅಂಥ ಸತೀಶ್ ಜಾರಕಿಹೊಳಿ ಅವರು ಬಂದಾರ. ಇನ್ನೊಂದು ನಮ್ಮ ಭಾಗದ ಬಹುತೇಕ ನಮ್ಮ ಶರಣಪ್ರಕಾಶ್ ಪಾಟೀಲ್ ನಯವಂತರು, ಗುಣವಂತರು, ವಿನಯವಂತರು, ವಿದ್ಯಾವಂತರು. ಬಹುತೇಕ ನಾವು ಸ್ವಾಮಿಗಳು ಇನ್ನೂ ಓದಿಕೊಂಡಿಲ್ಲ, ಅಟ್ಟು ಶರಣ ಸಾಹಿತ್ಯ ಓದಿಕೊಂಡವರು ಅಂದರೆ ನಮ್ಮ ಶರಣಪ್ರಕಾಶ್ ಪಾಟೀಲ್. ಒಳ್ಳೆಯ ಮಾತು ಹೇಳ್ತಕ್ಕಂಥವ್ರು, ನಡೆದಂತೆ ನುಡಿಯವರು. ಅವರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಯಾವಾಗಲೂ ಈ ಮಠದ ಮೇಲೆ ನಿಮ್ಮೆಲ್ಲರ ಹಿಂದಿನ ಕಾಲದಲ್ಲಿ ರಾಜ್ಯಾಶ್ರಯ ಮಠಗಳಿಗಿತ್ತು, ಅರಮನೆ ಗುರುಮನೆ ಒಂದಾಗಿದ್ದು. ಈಗ ಪ್ರಜಾಪ್ರಭುತ್ವದಲ್ಲಿ ನೀವು ರಾಜರು, ನಮ್ಮ ಗುರುಮನೆ. ಅದಕ್ಕಾಗಿ ನಿಮ್ಮ ಸಹಕಾರ ಬಹಳ ಮುಖ್ಯ. ಈ ಮಠಕ್ಕೆ ಬಹಳ ಇನ್ನೂ ವಿಶೇಷ ಅನುದಾನ ಕೊಡಬೇಕಂತ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ.